ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ಬ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ. ಈಗ ನಾವು ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಫಸ್ಟ್ ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದು ನೋಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸ್ಕೊಳ್ಬೇಕು. ಇಲ್ಲಿ ಶಾಪಲ್ಲೆಲ್ಲ ಬಿರಿಯಾನಿ ಕಟ್ ಅಂತ ಹೇಳಿ ಅವರೇ ಕಟ್ ಮಾಡಿಕೊಡ್ತಾರೆ. ಸೊ ಆ ಸೈಜಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಈಗ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಹಾಫ್ ಕಪ್ ಮೊಸರು ತೊಗೊಳ್ಬೇಕು, ಕಸೂರಿ ಮೇಥಿ, ಉಪ್ಪು, ಸ್ವಲ್ಪ ಅರಿಶಿನ. ಇದು ಸೋನಾ ಮಸೂರಿ ರೈಸ್. ನಾನು ಈ ಗ್ಲಾಸ್ ಮೆಜರ್ಮೆಂಟಲ್ಲಿ 3 ಗ್ಲಾಸ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಫ್ ಆನ್ ಅವರ್ ಅದನ್ನು ನೆನೆಯಕ್ಕೆ ಬಿಡಬೇಕು. ಈಗ ನಾನು ಇದನ್ನು 2 ಸಲ ವಾಶ್ ಮಾಡಿ ನೆನೆಯಕ್ಕೆ ಇಟ್ಟಿದ್ದೀನಿ. ಹಾಫ್ ಆನ್ ಅವರ್ ನೆನೆಯಕ್ಕೆ ಇಡಬೇಕು. ನಾನು ಯಾಕೆ ಈ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ಅಂದರೆ, ನಾವು ಇವಾಗ ರೆಗ್ಯುಲರಾಗಿ ಡೈಲಿ ನಮ್ಮ ಮನೇಲಿ ಯೂಸ್ ಮಾಡ್ತಾರೆ. ಇವಾಗ ನಾವು ಬಿರಿಯಾನಿಗಂತಲೇ ಸ್ಪೆಷಲಾಗಿ ಏನೂ ತರಬೇಕಾಗಿಲ್ಲ. ಮನೆಯಲ್ಲಿರೋ ರೈಸನ್ನೇ ಯೂಸ್ ಮಾಡಿದ್ರೆ ಅದು ಈ ರೈಸಲ್ಲಿ ಕೂಡ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಇದು ಗ್ರೈಂಡ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಕೊತ್ತಂಬರಿ ಸೊಪ್ಪು ಇಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಇದು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಎರಡರದ್ದು ಅಳತೆಯಲ್ಲಿ ಸ್ವಲ್ಪ ಕಮ್ಮಿಯಾಗಿಯೇ ನಾವು ಮೆಂತ್ಯ ಸೊಪ್ಪು ತೊಗೊಳ್ಬೇಕು, ಯಾಕಂದರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ಶುಂಠಿ, ಬೆಳ್ಳುಳ್ಳಿ. ಈಗ ನೋಡಿ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದು ಏನಕ್ಕಂದರೆ ನಾವು ಬಿಡಿಸಿಟ್ಟಿರೋ ಸೊಪ್ಪೆಲ್ಲ ಇವಾಗ ಇದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈಗ ಗ್ರೀನ್ ಮಸಾಲ ರೆಡಿಯಾಗಿದೆ. ಇದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ಡ್ರೈ ಆಗಿ ಹುರ್ಕೊಳ್ಳೋಕ್ಕೆ ಇದು ಮಸಾಲೆ, ಇದು ಪಲಾವ್ ಎಲೆ 2 ತೊಗೊಳ್ಬೇಕು, ಕಾಳುಮೆಣಸು ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ 3 ಇಂದ 4, ಮತ್ತು ಏಲಕ್ಕಿ, ಲವಂಗ, ಮತ್ತು ಇದು ಮನೇಲಿ ಮಾಡಿರೋ ಬಿರಿಯಾನಿ ಪೌಡರ್. ನಾನಿವಾಗ ಇದನ್ನು ಟೇಸ್ಟಿಗಂತ ಹಾಕ್ಕೊಳ್ತಾ ಇದ್ದೀನಿ 2 ಟೀ ಸ್ಪೂನ್. ನೀವು ಬೇಕಾದರೆ
ಅಂಗಡಿಲಿ ತುಂಬ ವೆರೈಟಿ ಈಗ ಬಿರಿಯಾನಿ ಪೌಡರ್ ಸಿಗತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಇದಿವಾಗ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಆಮೇಲೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಡ್ರೈ ಆಗಿ ಪೌಡರ್ ರೆಡಿಯಾಗಿದೆ. ನಾನಿಲ್ಲಿ 4 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ 2 ಕಟ್ ಮಾಡಿಕೊಂಡ್ರೆ ಸಾಕು. ಈ ಥರ ನಾವು ಅಗಲ ಇರೋ ಪಾತ್ರೆ ತಗೊಂಡ್ರೆ ಅನ್ನ ಬೇಯೋಕ್ಕೆ ಈಸಿಯಾಗಿರುತ್ತೆ. ಮತ್ತು ಲಾಸ್ಟಿಗೆ ನಾವು ದಮ್ ಇಡಬೇಕಾದ್ರೆ ಸುಲಭ ಆಗತ್ತೆ. ಫೋರ್ ಟೀ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. 1-2 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಏಲಕ್ಕಿ, 1 ಲವಂಗ, ಚಕ್ಕೆ ಹಾಕ್ತಾಯಿದ್ದೀನಿ. ಯಾಕೆ ಈಗ ಕಮ್ಮಿ ಹಾಕ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾವು ಡ್ರೈ ಪೌಡರ್ ಮಾಡೋಕ್ಕೆ ತೊಗೊಂಡಿದ್ದೀವಲ್ಲ, ಇಲ್ಲ ಅಂದರೆ ಅದು ಖಾರ ಜಾಸ್ತಿ ಆಗಿಬಿಡುತ್ತೆ. ಈರುಳ್ಳಿನ ನಾವು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಪಾತ್ರೆ. ನಾವೀಗ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಚಿಕನನ್ನು ಮಿಕ್ಸ್ ಮಾಡೋಣ. ಇದು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿರೋ ಚಿಕನ್ನು. ಸೊ ಈ ಚಿಕನ್ ಕೂಡ ಇವಾಗ 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ ಬೇಯ್ತಾ ಇದೆ. ಸ್ವಲ್ಪ ಚಿಕನ್ ಫ್ರೈ ಆದಮೇಲೆ ಒಂದು 3-4 ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾವೇನು ಗ್ರೀನ್ ಮಸಾಲ ರೆಡಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ.
ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಏನು ಉಳಿದಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಹಸಿ ವಾಸನೆ ಹೋಗಿದೆ ಇದ್ರದ್ದು. ಇವಾಗ ನಾವೇನು ಮಾಡಬೇಕಂದ್ರೆ ಡ್ರೈ ಮಾಡಿ ಇಟ್ಟಿರೋ ಬಿರಿಯಾನಿ ಪೌಡರ್ನ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ನಿಮಿಷ ಫ್ರೈ ಮಾಡಬೇಕು. ಈಗ ಬಿರಿಯಾನಿ ಪೌಡರ್ ಮಿಕ್ಸ್ ಆಗಿದೆ. ನಾನಿಲ್ಲಿ 2 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡಿ ಇದು ಮುಚ್ಚಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಮಿಕ್ಸ್ ಮಾಡೋಣ. ಅನ್ನ ಮಿಕ್ಸ್ ಆದಮೇಲೆ ನಾವೀಗ ಅಳತೆಗೆ ನೀರು ಹಾಕ್ಕೊಳ್ಳೋಣ. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನೀರು 4.5ರಿಂದ 5 ಗ್ಲಾಸ್ ಹಾಕ್ತೀನಿ. ನಾನು 4.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೇನಂದರೆ ಗ್ರೀನ್ ಮಸಾಲ ಮಾಡಿದ್ವಲ್ಲ, ಅದೇ ಮಿಕ್ಸಿಗೆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನಾವು ಮಾಮೂಲಿ ಡೈಲಿ ರೈಸ್ ಮಾಡಬೇಕಾದ್ರೆ 1:2 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ತೀವಿ. ಇದಕ್ಕೆ ಸ್ವಲ್ಪ ಅಳತೆಯಲ್ಲಿ ಕಮ್ಮಿ ಹಾಕ್ಕೊಳ್ಬೇಕು, ಯಾಕಂದರೆ ಅನ್ನ ಇಲ್ಲ ಅಂದರೆ ಮೆತ್ತಗಾಗ್ಬಿಡತ್ತೆ. ಅಕ್ಕಿ 4.5ರಿಂದ 5 ಗ್ಲಾಸ್ ನೀರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ನಿಂಬೆ ರಸ ಹಾಕ್ಕೊಳ್ಬೇಕು. ಈಗ 2 ಸ್ಪೂನ್ ತುಪ್ಪ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈಗ ಇದನ್ನು 5ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸೋಕ್ಕಿಡಬೇಕು. ಇದು ಪಾತ್ರೆನ ಮುಚ್ಚಿಬಿಟ್ಟು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ಈಗ 10 ನಿಮಿಷ ಆದಮೇಲೆ ನೋಡಿ, ಇವಾಗ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದು ಮುಕ್ಕಾಲು ಭಾಗ ಬೆಂದಿದೆ. ಈಗ ನಾವು ಇದನ್ನು ದಮ್ಮಿಗೆ ಇಟ್ಕೋಬೇಕು. ನಮ್ಮನೆಯಲ್ಲಿ ಇವಾಗ ಇದು ಕಲ್ಲಿದೆ, ಇದು ಸ್ವಲ್ಪ ವೆಯ್ಟ್ ಇದೆ, ಇದನ್ನ ಇಡ್ತಾ ಇದ್ದೀನಿ. ಕ್ರಷರ್ ಕೂಡ ವೆಯ್ಟ್ ಸ್ವಲ್ಪ ಇರುತ್ತೆ, ಅದನ್ನು ಇಟ್ಕೊಳ್ಬೋದು. ಈಗ ನೋಡಿ, ಇಲ್ಲಿ ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ ಅನ್ನ ಕೂಡ. ಈಗ ನೋಡಿ, ಬ್ಯಾಂಗ್ಳೂರ್ ಸ್ಪೆಷಲ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಮೊಸರು ಬಜ್ಜಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.